ಬರ್ತೀಯಾ? ಓಪನಿಂಗ್ ಸೆರೆಮನಿ ಜೋರ ಮಾಡ. ಆಹಾ ಚಟಾಪಟ ಚಟಾಪಟ. ಹೆಂಗಿದ್ದೀರಾ ಹುಡ್ರ? ನಾನು ನಿಮ್ಮ ಪಕ್ಕದ ಮನೆ ಆಂಟಿ ಸರ್ವೋಚ್. ಇವತ್ತಿನ ವಿಡಿಯೋ ಬಗ್ಗೆ ಫಸ್ಟ್ ಮಾತಾಡೋದು ಬಿಟ್ಟು ನಾವು 100 ಡೇಸಲ್ಲಿ 100K ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಚಾಲೆಂಜ್ ಹಾಕ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಕನ್ನಡಿಗರದ್ದು ಎಲ್ಲ ಸಪೋರ್ಟು ತುಂಬ ಇಂಪಾರ್ಟೆಂಟು. ಗಾಯ್ಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಕೈಯಲ್ಲಿ ಕಿವಿಗೆ ಹಾಲು ಬಿಡಿಸ್ಕೊತಿರೋರು ಅವ್ರ ಫ್ಯಾಮಿಲಿ ಎಲ್ಲ ಹೆವಿ ದಯ್ಯಗಳು. ಇವನು ಮಾತ್ರ ಕಡ್ಡಿರಂಗ. ಅವನೇ ನಮ್ಮ ರಕ್ಷಕ್ ಬುಲ್ಲಿ. ಬುಲ್ಲಿ ಕನ್ನಡ ಚಿತ್ರರಂಗ ಕಂಡ ಜನಪ್ರಿಯ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಅವರು ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗ ನಮ್ಮ ತಂದೆ ಕೂಡ 2ನೇ ಸೀಸನ್ ಹೋಗಿ ಬಂದಿದ್ರು. 4 ದಿನ ಇದ್ರು. ಅವರು ತುಂಬಾ ಫುಡ್ ದೊಡ್ಡವಲ್ಲ ಹಂದಿ ನನ್ ಮಗನೇ. 10 ಜನ ತಿನ್ನೋದ್ನ ನೀನ್ ಒಬ್ಬನೇ ತಿಂತಿಯಲ್ಲೋ, ಅದೇನ್ ದರಿದ್ರ ಮೆಟ್ಕೊಂಡಿದ್ಯೋ ನಿನ್ಗೆ. ಅಕಸ್ಮಾತ್ ಬುಲೆಟ್ ಪ್ರಕಾಶ್ ಅವ್ರು ಇದ್ದಿದ್ರೆ ಜೀವಂತವಾಗಿ ಹೇದ್ಗಂತಾನೆ ಇರೋರು. ಅದನ್ನೆಲ್ಲ ಜಡ್ಜ್ ಮಾಡಿ 1 ತಿಂಗಳು ಇರ್ತಾನೆ ನನ್ನ ಮಗ ಅಂತ ಹೇಳಿದ್ರು. 1 ತಿಂಗಳಿಗೆ ವಾಪಸ್ ನನ್ನ ಮನೆ ಒಡೆ ಬಂದೆ. ನಮ್ಮ ಅಕ್ಕಂಗೆ ಶಾಕ್ ಆಗಿತ್ತು, ನನ್ನ ಭಾವಂಗೆ ಶಾಕ್ ಆಗಿತ್ತು. ಅಯ್ಯೋ ಬಿಡು ಗುರು, ನಿಮ್ಮ ಬಾವ ನಿಮ್ಮ ಅಕ್ಕನ ಸೈಜ್ ನೋಡೇ ಶಾಕ್ ಆಗಿದ್ದ. ಮತ್ತೊಮ್ಮೆ ಹೇಳಿ. ಅಯ್ಯೋ ಬಿಡು ಗುರು, ನಿಮ್ಮ ಬಾವ ನಿಮ್ಮ ಅಕ್ಕನ ಸೈಜ್ ನೋಡೇ ಶಾಕ್ ಆಗಿದ್ದ. ಯಾರು ಗೊತ್ತು ಹೋಗಿನ ಮುಂಚೆ ಬಿಗ್ ಬಾಸ್ಗೆ ರೋಡಿ ಶೋ ಎಲ್ಲರೂ ನೋಡ್ತಿದ್ರಾ? ಲೌಡೀಸ್ ಅಲ್ಲ ಗುರು, ಅದು ರೋಡೀಸು. ಬಿಡು ಗುರು, ನೀನು ಬಿಟ್ರೆ ಆಂಟೀಸ್ನ ಪ್ಯಾಂಟೀಸ್ ಅಂತೀಯ. ರಾಮಕೃಷ್ಣ ಕರ್ನಾಟಕದಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲಿ ಕೂತ್ಕೊಂಡು ಕನ್ನಡಿಗರು ನೋಡ್ತಾ ಇದ್ರ. ಇಶಾನಿ ಎಲ್ಲರೂ ನೋಡಿದ್ದೀರಾ? ಇಶಾನಿ ವಿಷಯ ಬಿಟ್ಟಾಕಣ, ನಿಂದು ನೋವಾಲು ಹೆಂಗ್ ನೋಡ್ತಾರೆ ನೀನು. ನಾವು ಬೇಕಂತ ಪ್ರವೋಕ್ ಮಾಡೋರು. ನೀನ್ ಹಿಂಗಿಲ್ವಲ್ಲ, ನೀನ್ ಜಗಳ ಮಾಡು, ನೀನ್ ಮಾತಾಡು, ನೀನ್ ಬೈಯಿ. ಉಚ್ನಾಯಿ ಕಚ್ಚಿದೆ ನಂಗೆ ಸುಮ್ನೆ ಜಗಳ ಮಾಡಕ್ಕಿಲ್ಲ, ಸುಮ್ನೆ ಬೈಯಕ್ಕೆ. ಅಣ್ಣ ಬರೇ ನಿನ್ನ ಡೈಲಾಗಿಗೆ ಕಿವೆ ಹೂಸ್ ಬಂದಿತ್ತು. ಇನ್ನು ನೀನು ಬೈದಿದ್ರಂತೂ ಸಿಕ್ಕತ್ರ ಹೇತ್ಕಂತಿದ್ ಬಿಡೋಣ. ನನ್ಗೆ ಏನಾಗುತ್ತೋ ಗೊತ್ತಿಲ್ಲ, ಒಂದು ಸಡನ್ ಆಗಿ ಸ್ಪಾರ್ಕು. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತೀನಿ, ಏನೇನಿದೆ ನಾನು ಎಲ್ಲ ಐಟಮ್ಗಳೆಲ್ಲ ಪ್ಯಾಕ್ ಮಾಡ್ತೀನಿ. ನಾನು ಬೆಡ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ, ಬೆಡ್ ಎಲ್ಲ ನೀಟಾಗಿ ಮಡಿಸಿ ಇಟ್ಬಿಡಲ್ಲ, ಒಂದು ಪ್ಯಾಕ್ ಮಾಡಿ ಸುರಿಸಿ ಎಲ್ಲ ಇಟ್ಬಿಟ್ಟು ರೆಡಿ ಆಗ್ತೀನಿ. ನನಗೆ ಫೀಲಿಂಗ್ ಅದು, ಯಾಕಂದ್ರೆ ನಾನು ದೇವ್ರಿಗೆ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದೀನಿ, ನಂಗೆ ಸೆನ್ಸ್ ಅನ್ಸ್ತಾ ಇರುತ್ತೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಗುರುಗಳಾದ ನಿಮಗೆ ಹೂಸ್ ಬಿಟ್ಟಾನಂದ್ರೆ ಕಿವ್ಯಾಗ, ನಮ್ಮ ಕಿವ್ಯಾಗ ರಾಡಿನೇ ಬಿಡ್ರಿ. ಸೊ ಈಗ ಬಿಗ್ ಬಾಸ್ ಅಷ್ಟು ಜನ ಸ್ಪರ್ಧಿಗಳ ಹೆಸರು ಹೇಳ್ತಾ ಹೋಗ್ತೀನಿ. ಒಬ್ಬೊಬ್ರ ಬಗ್ಗೆನು ಏನ್ ಅನ್ಸುತ್ತೆ ಅನ್ನೋದು ಒಂದ್ ಲೈನಲ್ಲಿ ಏನ್ ಅನ್ಸುತ್ತೋ ಅದನ್ನ ಹೇಳಿ, ಓಕೆನಾ? ಸ್ನೇಕ್ ಶ್ಯಾಮ್, ಸಿರಿ, ಸಿರಿ ಅಮ್ಮ ಸೇಮ್. ವರ್ತೂರ್ ಸಂತೋಷ್. ಸಂತೋಷ್ ಅಣ್ಣ ಮಾತಾಡ್ತಿದ್ದಾರೆ, ನಾನಿದ್ದ ದಿವಸ ಮಾತಾಡಿಲ್ಲ. ಹಾಲು ಕುಡಿಯುವಾಗ ಏಲೆತ್ತ ಮಾತಾಡ್ತೀನಿ. ಇಶಾನಿ. ಇಶಾನಿ ಯಾವಾಗ ಹೇಳ್ದಂಗೆ ಒಂದೊಳ್ಳೆ ಫ್ರೆಂಡ್ ನನಗೆ, ಚೆನ್ನಾಗಿ ಆಡ್ತಿದ್ದೆ. ಒಂದಷ್ಟು ರ್ಯಾಪ್ಗಳು ಬರಬೇಕಿತ್ತು. ನಮ್ರತಾ ನನ್ನ ಫೇವ್ರೇಟ್, ತುಂಬ ಮಿಸ್ ಮಾಡ್ಕೊತೀನಿ. ನಮ್ಮು ಅಂತ ಕರೆಯೋದು. ಗಾಯ್ಸ್, ನಾನು ಕಿವಿಲಿ ಹಾಲ್ಬಿಟ್ಟಿರೋದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನಾವು ಫಸ್ಟಲ್ಲಿ ಹೇಳಿರೋ ಹಾಗೆ 100 ಡೇಸಲ್ಲಿ 100K ಸಬ್ಸ್ಕ್ರೈಬರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಅದು ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನಮಗೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಪಕ್ಕದ ಮನೆ ಆಂಟಿ ಕೂಡ ಮರಿಬೇಡಿ.